ಎಲ್ಲರಿಗೂ ನಮಸ್ಕಾರ, ಶುಭೋದಯ, good morning. Today I am going to talk about one disease particularly related to the heart. ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಒಂದು ವಿಷಯದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಇಷ್ಟು ದಿವಸ ನನಗೆ 80ಕ್ಕಿಂತ ವಿಡಿಯೋಗಳಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಬೆಲ್ ಐಕಾನ್ ಒತ್ತಿರಿ. ಆ ನಂತರದಲ್ಲಿ ಲೈಕ್ ಬಟನ್, ಕಾಮೆಂಟು, ಸಜೆಷನ್ಸ್ ಕೊಡ್ರಿ. ಇದನ್ನು ನಿಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ತಿಳಿಸ್ಬೇಕಾಗಿ ಕೋರ್ತೆ. Thank you very much for all of you that you have supported me in doing more than 80 videos on the health series. So I am again thanking you for supporting me. Those who are not subscribed, please subscribe the channel, like button, press, and then bell icon, press, and then comment and suggestions. And spread the same thing to your nearest friends or relatives and so on. ಈಗ ನಾನು ಬಹಳಷ್ಟು ಜನದಲ್ಲಿ ಬಹಳ ಹೆದರಿಕೆ ಇದೆ. ಆ ಹೆದರಿಕೆಯಿಂದನೇ ಅರ್ಧ ಕಾಯಿಲೆ ಜಾಸ್ತಿ ಆಗ್ತಕ್ಕಂಥದ್ದು. ಅದರಲ್ಲಿ ಬರ್ತಕ್ಕಂಥದ್ದು ಹೃದಯದ ಕಾಯಿಲೆಗೆ, ಹಾರ್ಟ್ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ. ಆ ಟ್ರೈಗ್ಲಿಸರೈಡ್ಸು ನಮ್ಮ ದೇಹದಲ್ಲಿ ಎಷ್ಟಿರಬೇಕು, ಇದಿರಬೇಕು, ಅದರ ಫಂಕ್ಷನ್ಸ್ ಏನು, ಯಾವ ರೀತಿ ನಮಗೆ ಕಾಯಿಲೆ ಬರ್ತವೆ, ಅದನ್ನು ಯಾವ ರೀತಿ ನಾವು ನಿವಾರಿಸ್ಕೋಬಹುದು ಮನೆ ಮದ್ದಿನಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್, ವಿಚ್ ಇನ್ ಟರ್ನ್ the triglycerides which are present in our body will affect our heart problems and how you are going to get the other diseases or problems on your body. Generally, the triglycerides is should be in the range of, should be less than 150 mg per dl. 150 mg, below that one or up to that one, and it should be 150 milligram per dl. That's one thing. There is a range. Suppose if there is slight variation, don't worry. And if it is in the border range, it will be in the range of 150 milligram per dl to 199 milligram per dl. If it is high, means it will be in the range of 200 and above up to 499 milligram per dl. It is if it is high. And if it is too much, very high, in that case it will be greater than 500 milligram per dl. 500 milligram per dl. ಈ ಟ್ರೈಗ್ಲಿಸರೈಡ್ಸ್ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ವೇರಿಯೇಷನ್ ಆದಾಗ ನಾವು ಪ್ರಾಬ್ಲಮ್ಗಳು, ಡಿಸೀಸಸ್ ಬರ್ತಕ್ಕಂಥದ್ದು. ಅಂಥದ್ರಲ್ಲಿ ಯಾವ ರೇಂಜಲ್ಲಿ ಇರಬೇಕು ಅಂತಂದ್ರೆ, ಇದು 150 ಮಿಲಿಗ್ರಾಮ್ ಪರ್ DL ಅಂತ ಕರಿತೀವಿ. ಅಷ್ಟರ ಒಳಗಡೆ ಇರಬೇಕು, ಅಥವಾ ಆ ರೇಂಜ್ ಇದ್ರೆ ಪರವಾಗಿಲ್ಲ. ಅದಲ್ದೇನೆ ಬಾರ್ಡರ್ ರೇಂಜ್ ಅಂತ ನೀವೇನಾರ ತಿಳ್ಕೊಂಡಿದ್ರೆ, ಆ ರೇಂಜ್ ಅಲ್ಲಿ ಇದ್ರೆ, ಸೊ ಅದೇನಾಗಿರ್ಬೇಕು, 150 ಮಿಲಿಗ್ರಾಮ್ ಪರ್ DL ಇಂದ ಅದು 190 ಮಿಲಿಗ್ರಾಮ್ ಪರ್ DL ಇರಬೇಕು. 150ರಿಂದ 199 ಮಿಲಿಗ್ರಾಮ್ ಪರ್ DL ಇರಬೇಕಾಗತ್ತೆ. ಸಪೋಸ್ ಜಾಸ್ತಿ ಅಂತ ನೀವೇನಾರ ಅಂದ್ಕೊಂಡ್ರೆ, ಹೈ ಅಂತಂದ್ರೆ ಅದು 200 to
ಎಲ್ಲಿವರೆಗೆ ಇರಬೇಕು? 499 ಮಿಲಿಗ್ರಾಮ್ ಪರ್ ಡಿ ಎಲ್ ಅಂತ ಕರಿತೀವಿ. ಅಲ್ಲಿವರೆಗೂ ಅದು ಆ ರೇಂಜಲ್ಲಿ ಬರ್ತವೆ ಹೈ ಅನ್ಬೇಕಂತ. ಬಹಳ ಜಾಸ್ತಿ ಅಂತಂದ್ರೆ ಅದು 500ಕ್ಕಿಂತ ಜಾಸ್ತಿ ಮೇಲೆ ಏನಾರ ಇದ್ದಿದ್ರೆ ಟೆಸ್ಟ್ ಮಾಡಿದಾಗ, ಸೊ ಅದನ್ನೇನಂತ ಕರಿತೀವಿ, ಬಹಳ ಹೆಚ್ಚಾಗಿದೆ, ಟ್ರೈಗ್ಲಿಸರೈಡ್ಸ್ ಇದೆ ಅಂತ ಕರಿತೀವಿ. ಈ ಟ್ರೈಗ್ಲಿಸರೈಡ್ಸ್ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಉತ್ಪತ್ತಿ ಆಗ್ತಕ್ಕಂಥ ವಸ್ತು. ಆ ಜೊತೆಗೆ ಇದು ಎಲ್ಲಿ ಸ್ಟೋರ್ ಆಗತ್ತೆ? ನಮ್ಮ ದೇಹದಲ್ಲಿ ಟಿಶ್ಯೂಸ್ ನಲ್ಲಿ ಡೆಪಾಸಿಟ್ ಆಗ್ತಕ್ಕಂಥದ್ದು, ಉತ್ಪತ್ತಿ ಆಗಿರ್ತಕ್ಕಂಥ. The triglycerides are present in our body and it will be deposited or stored in the tissues. It is stored in the tissues. This is generally produced from the hormones. Depending upon our body structure, it produces the triglycerides. Depending upon the energy we require. Whenever we require the energy, these triglycerides will be prepared in our body itself. ನಮ್ಮ ದೇಹದಲ್ಲೇ ಟ್ರೈಗ್ಲಿಸರೈಡ್ಸ್ ಉತ್ಪತ್ತಿ ಆಗುತ್ತೆ. ಅದು ಉತ್ಪತ್ತಿ ಆಗ್ತಕ್ಕಂಥದ್ದು ಹಾರ್ಮೋನ್ಸ್ ಇಂದ. ಯಾವಾಗ ನಮಗೆ ಎನರ್ಜಿ, ಕೆಲಸ ಮಾಡ್ಬೇಕಾದ್ರೆ ಯಾವುದಕ್ಕಾರ ಎನರ್ಜಿ ಬೇಕಾಗಿದ್ರೆ, ಶಕ್ತಿ ಬೇಕಾಗಿದ್ದಾಗ, ಆ ಶಕ್ತಿ ಬೇಕಾಗಿರೋದಕ್ಕೋಸ್ಕರ, ಉಪಯೋಗಕ್ಕೋಸ್ಕರ ನಮ್ಮ ದೇಹದಲ್ಲಿರ್ತಕ್ಕ ಹಾರ್ಮೋನ್ಸ್ ಟ್ರೈಗ್ಲಿಸರೈಡ್ಸ್ ಉತ್ಪತ್ತಿ ಮಾಡುತ್ತೆ. ನಮ್ಮ ಎಷ್ಟು ಬೇಕೋ ಅಷ್ಟು ಉತ್ಪತ್ತಿ ಆಗ್ತಾ ಇರುತ್ತೆ ದೇಹದಲ್ಲಿ. ಹೆಚ್ಚಿಗೆ ಇರ್ತಕ್ಕಂಥದ್ದು ಅದು ಟಿಶ್ಯೂಸ್ ನಲ್ಲಿ ಉಳ್ಕೊಳ್ತಕ್ಕಂಥ. Suppose if you are having more than normal range, what will happen? The triglycerides will form another changes in our body. That is, it causes it decreases the metabolism of our body. It decreases the metabolism of the body. ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. What will happen then? It may cause any disease like diabetic. It also, this metabolism rate means the liver function is decreased, and at the same time the stomach and other organs which are related to the digestion will malfunction. This is the reason that for this reason it will cause various diseases. You may have the diabetic, obesity, and all these things will be occurring there. ಇದರಿಂದ ಏನಾಗುತ್ತೆ? ಮಾಲ್ ಫಂಕ್ಷನಿಂಗ್ ಅಥವಾ ಜೀರ್ಣಕ್ರಿಯೆ ಕಮ್ಮಿ ಆದಾಗ ನಿಮಗೆ ಕೆಲವು ಕಾಯಿಲೆಗಳು ಪ್ರಾರಂಭ ಆಗ್ತವೆ. ಆ ಕಾಯಿಲೆಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮಗೆ ಯಾವುದು? ಡಯಾಬಿಟಿಕ್ ಬರ್ತಕ್ಕಂಥದ್ದು, ಅಥವಾ ನಿಮಗೆ ಅದು ಒಬೆಸಿಟಿ ಅಂತ ಕರಿತೀವಲ್ಲ, ದಪ್ಪ ಆಗ್ತಕ್ಕಂಥದ್ದು, ತೂಕ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಇದೆಲ್ಲ ಆಗ್ತವೆ. ಆ ತೂಕ ಯಾವಾಗ ಜಾಸ್ತಿ ಆಗುತ್ತೆ, ಇನ್ನಷ್ಟು ಡಿಸೀಸಸ್ ಬರ್ತವೆ ಬೇರೆ ಬೇರೆ, ಅದಕ್ಕೆ ಇದಾಗ್ತಕ್ಕಂಥದ್ದು. ಸೊ ಇದಿಷ್ಟು ನಮ್ಗೆ ಅದರ ಜೊತೆಗೆ ಇನ್ನ ಯಾವಾಗ ಬರುತ್ತಿದೋ, ಏನೋ ಕಾಯಿಲೆ ಇರುತ್ತೆ, ಮೆಡಿಸಿನ್ಸ್ ತಗೊಳ್ತಾ ಇರ್ತೀವಿ, ಅದರಿಂದ ಬರ್ತಕ್ಕಂಥದ್ದು. ದಿ ಅದರ್ ರೀಸನ್ ಈಸ್ ದಟ್ if you are having the medicine for any disease you are having, that will be causing this one, increases the production of the triglycerides. That's another thing is, in addition to this one, it is due to the metabolic issues, as I have already told you, and at the same time medical issues like diabetic. ಇದರ ಜೊತೆಗೆ ಆಗಲೇ ಹೇಳ್ದಂಗೆ ನಮ್ಗೆ ವ್ಯತ್ಯಾಸ ಆಗ್ತಕ್ಕಂಥದ್ದು ಯಾವುದು? ಡೈಜೆಷನ್ ಪವರ್
ಡಿಕ್ರೀಸ್ ಆದಾಗ ಲಿವರ್ ಫಂಕ್ಷನ್, ಸ್ಟಮಕ್ ಫಂಕ್ಷನ್ ಎಲ್ಲ ಕಡಿಮೆ ಆಗ್ತಾ ಬರ್ತವೆ. ಯಾವ ರೀಸನ್ಗೆ? ಒಂದು ಮೆಡಿಕೇಶನ್ಸ್, ಮಾತ್ರೆಗಳು ತಗೊಳ್ತಕ್ಕಂಥದ್ದು ಅಥವಾ ಕುಡಿತಕ್ಕಂಥದ್ದು, ಆಲ್ಕೋಹಾಲು ಅಥವಾ ಸಿಗರೇಟ್ಸು, ಸ್ಮೋಕಿಂಗ್ ಅಂತ ಕರಿತೀವಿ, ಸಿಗರೇಟ್ ಸೇರ್ತಕ್ಕಂಥದ್ದು, ಸಿಗಾರ್ ಸೇರ್ತಕ್ಕಂಥದ್ದು, ಆ ಥರ ಇನ್ನ ಯಾವ್ದಾರ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಲಿವಿಂಗ್ ಸ್ಟೈಲ್ ಮೈನ್ ಅದಾಗ್ತಕ್ಕಂಥದ್ದು. ಸೊ ಅಂಥದ್ದು ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ಆದಾಗ ನಮಗೆ ಪ್ರಾಬ್ಲಮ್ಸ್ ಬೇರೆ ಬೇರೆ ರೀತಿ ಆಗ್ಬೋದು. ಅದರಲ್ಲಿ ಇನ್ನೇನಾಗ್ಬೋದು? ಇದು ಹೆರಿಡಿಟ್ರಿ ಆಗ್ಬೋದು, ತೂಕ ಜಾಸ್ತಿ, ಒಬೆಸಿಟಿ ಬರ್ಬೋದು. ಆ ಥರದ್ರಲ್ಲಿ ಇನ್ನ ಏನೇನಾಗಿರ್ಬೋದು? ಸೆಡೆಂಟರಿ ಪ್ರಾಸೆಸ್ ಅಂತ ಕರಿತೀವಿ, ಲೇಸಿನೆಸ್, ಯಾವಾಗಲೂ ಕೂತ್ಕೊಂಡಿರೋದು ಅಥವಾ ಹಾರ್ಡ್ ವರ್ಕ್ ಇಲ್ಲದೆ ಇರತಕ್ಕಂಥದ್ದು. ಅಗೇನಾಗತ್ತೆ? ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಯಾವಾಗ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ, ಟ್ರೈಗ್ಲಿಸರೈಡ್ಸ್ ಬಂದಿದ್ದು ಡೆಪಾಸಿಟ್ ಆಗಿ ನೀವು ಒಬೆಸಿಟಿ ಕಾಯಿಲೆಗಳು ಅದೆಲ್ಲ ಬರ್ತಕ್ಕಂಥದ್ದು. Now, this in addition to this one, it mainly depends upon your activity. We call it as sedentary activities. No hard work is at all, and doing the work entirely in a sitting posture or anything there, and the laziness will automatically occur. There will be no exercise and other things also there. This also causes the production of the excess of triglycerides in the body. And eating or the entire quantity or whatever may be, that also will causes the indigestion and other thing. All these things will be happening there. ಇದರ ಜೊತೆಗೆ ಇನ್ನೇನಾಗ್ಬೋದು? ಆರ್ಟರೀಸು ಗಟ್ಟಿ ಆಗ್ತಾ ಹೋಗುತ್ತೆ. ಯಾವಾಗ ಗಟ್ಟಿ ಆಗ್ತಾ ಹೋಗುತ್ತೆ, ಒಳಗಡೆ ಡೆಪಾಸಿಟ್ ಆಗಿ ಇದೆಲ್ಲಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಾಗ್ಬೋದು? ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು. ಸೊ ಇದು ಒಂದು ಇದಾಗ್ತಕ್ಕಂಥದ್ದು. ಇನ್ನೊಂದು, ಡಯಾಬಿಟಿಕ್ ರಿಸ್ಕ್ ಜಾಸ್ತಿ ಆಗುತ್ತೆ. ಆಗ್ಲೇ ಹೇಳಿದೆ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳಿದ್ದೀನಿ. ಸೊ ಒಬೆಸಿಟಿನ ಹೆಚ್ಚು ಕಮ್ಮಿ ಮಾಡ್ತಕ್ಕಂಥದ್ದು, ಜಾಸ್ತಿ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಫ್ಯಾಟಿ ಲಿವರ್ ಆ ಥರ ಡಿಸೀಸಸ್ ಲಿವರ್ ಮೇಲೆ ಆಗ್ಬೋದು. ಅವು ಸರಿಯಾಗಿ ನಾವು ಟ್ರೀಟ್ ಮಾಡಿದ್ರೆ ಬೇರೆ ಪ್ರಾಬ್ಲಮ್ ಕಾಸ್ ಆಗ್ತವೆ. ಸೊ ಈ ತರ ಸುಮಾರಷ್ಟು ರೀಸನ್ಸ್ ಆಗ್ತಕ್ಕಂಥದ್ದು, ಅದ್ರಲ್ಲಿ ಬರ್ತಕ್ಕಂಥದ್ದು. One thing is, what will happen in the case of high glycerides, triglycerides, is that it hardens this, which one? The arteries. When it hardens, the blood circulation will be less. It may cause the heart attack or stroke, whatever may be the reason then would be there. And it is another risk is in the diabetic condition. Another one is metabolic syndrome, what we call it as obesity. That's another thing is fatty liver may occur there. If it is not treated well, you will get other problems also. So these are the some important points we have to be noted, why it is required and how much should be produced in the body. ದೇಹದಲ್ಲಿ ಟ್ರೈಗ್ಲಿಸರೈಡ್ಸ್ ಎಷ್ಟು ಉತ್ಪತ್ತಿ ಆಗಬೇಕು, ಏನ್ ಮಾಡಬೇಕು ಅನ್ನೋದು ಇದು ಮೈನ್ ಆಗ್ತಕ್ಕಂಥದ್ದು. ಇದು ಹೇಗೆ ನಾವು ಕಮ್ಮಿ ಮಾಡ್ಕೋಬಹುದು? ಔಷಧಿ ರಹಿತವಾಗಿ. How we can reduce this thing without medicine in your food and whatever the things I am telling you, you can adopt that one and you will reduce the triglycerides naturally. ಏನ್ ಮಾಡಬೇಕಾಗತ್ತೆ? We have to take the food which are having
sufficient quantity of omega-3 fatty acids. Omega-3 fatty acids. Whichever that one. Generally, we will be having the flax seeds. ಅಕ್ಷಯ ಬೀಜ ಅಂತ ಕರಿತೀವಲ್ಲ ಅದು, ತುಪ್ಪ, cow ghee, organic. That is another one is, and other one is the fish oil. It is cod liver oil, we call it as, that's one. So all these things will should. In addition to that one, ಇದರ ಜೊತೆಗೆ ಏನಾಗಬೇಕಾಗತ್ತೆ, you have to use the fiber rich food. Fiber rich food. ಯಾವುದು ಫೈಬರ್ ಹೆಚ್ಚಿದೆ, ಅದರಲ್ಲಿ ಸಾಲ್ಯುಬಲ್ ಇರಬೇಕು, ಇನ್ಸಾಲ್ಯುಬಲ್ ಎರಡು ಬೇಕಾಗ್ತವೆ. ಕರಗತಕ್ಕಂಥದ್ದು, ಕರಗದೆ ಇರ್ತಕ್ಕಂಥದ್ದು ಎರಡು ಬೇಕಾಗ್ತವೆ. ಅದನ್ನ ತಿನ್ನೋದು ಜಾಸ್ತಿ ಮಾಡಬೇಕು. What are the vegetables you can use that one? You can use beetroot, carrot, what all these things which is having the fiber. And another one is, this one also, the radish will also play a very important role. Spinach will also play, green leaves will play a very important role. So I have to take this fruits. Fruits will have this one benefit of that one, which is also having this one, and it should be more liquid content, should be more fiber rich food. That's it. Watermelon, muskmelon, and then guava. So all these things will come under this one. You have to use this one. And other thing is, you have to control the triglycerides in the production also in the body. And in addition to that one, you have to do some other things also. You have to limit your food such that the increase of the metabolism rate should be more, and the digestion power should increase there. Digestion power ಅನ್ನ ಜಾಸ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡಬೇಕಾಗಿದ್ದಾಗ ಇಂಟೇಕ್ ಏನು ತಗೊಳ್ತಾ ಇದ್ದೀರಾ ಆಹಾರ, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಹೊಟ್ಟೆ ಹಸ್ಕೊಂಡಿರಿ ಅಂತ ಹೇಳಲ್ಲ, ಬಟ್ ಏನ್ ತಿಂತೀರ ಅದು ನೋಡಿ, ಎಷ್ಟು ಜೀರ್ಣಕ್ಕೆ ಎಷ್ಟಾಗತ್ತೆ ಅಷ್ಟು ತಿನ್ನುವ ಪ್ರಯತ್ನ ಮಾಡ್ಬೇಕಾಗತ್ತೆ. ಇದು ಒಂದು ಭಾಗ ಆಗಿದ್ರೆ, ಒಬೆಸಿಟಿ ಇವೆಲ್ಲ ಬೇಕಾಗಿದ್ದಾಗ ಜನರಲ್ ಆಗಿ ಎಕ್ಸಸೈಸ್ ಮಾಡಲೇಬೇಕು. ಎಕ್ಸಸೈಸ್ ಏನು, ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ, ಏಜ್ಗೆ ತಕ್ಕಂತೆ, ಜಾಗಿಂಗ್ ಮಾಡ್ತಿರೋ, ಜಿಮ್ ಮಾಡ್ತಿರೋ, you have to do exercises particularly, whatever type. Jogging may be aerobics or whatever with the gym or yoga, walking, whatever may be thing. It should solve your triglycerides problem. And at the same time, obesity will be reduced. ಸೊ ಇದನ್ನೆಲ್ಲ ಮಾಡ್ಕೊಂಡಾಗ, ಒಬೆಸಿಟಿ ಬರ್ದಂಗೆ ಮಾಡ್ಕೊಂಡಾಗ, ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಅದನ್ನ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಾಗ ನಿಮ್ ಟ್ರೈಗ್ಲಿಸರೈಡ್ಸ್ ಯೋಚನೆ ಬೇಕಾಗಲ್ಲ. It will maintain the triglycerides levels automatically without medicine. Another thing is, this living style should be changed properly. So all these things will play a very important role. Now, how we can control this thing? By taking what are the natural things we can take. One is the fiber-rich food, vegetables is there, and in addition to that one, you are having the green leaves, fruits, and other things will come under that one. You have to use some raw samples. Samples of the vegetables and fruits and other things should be taken in addition to your food. ಇದರಲ್ಲಿ ಮಾಡಬೇಕಾಗಿರೋದು ಮೊದಲನೇದಾಗಿ ತರಕಾರಿ ಹೆಚ್ಚು ಉಪಯೋಗಿಸ್ಬೇಕು, ಅದರಲ್ಲೂ ಸಲಾಡ್ ರೀತಿಯಲ್ಲಿ. ಅದ್ರ ಜೊತೆಗೆ ಹಣ್ಣುಗಳು ಉಪಯೋಗಿಸ್ಬೇಕು, ಆಹಾರ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ.
In addition to this, you have to use fiber-rich food. That is, avoid all these refined products. ಎಲ್ಲ ರಿಫೈನ್ಡ್ ಪ್ರಾಡಕ್ಟ್ಸನ್ನು ಅವಾಯ್ಡ್ ಮಾಡಿಬಿಡ್ರಿ. ಪಾಲಿಶ್ ಜಾಸ್ತಿ ಇರ್ತಕ್ಕಂಥ ರಿಫೈನ್ಡ್ ಆಯಿಲ್ ಇರ್ಬೋದು, ಬೇರೆ ಬೇರೆ ಬ್ರ್ಯಾಂಡಲ್ಲಿ ಬರ್ತಾವಲ್ಲ ಅದರಲ್ಲಿ ಇರ್ಬೋದು, ಅಥವಾ ರಿಫೈನ್ಡ್ ಶುಗರ್ ಇರ್ಬೋದು, ಸಕ್ಕರೆ, ಅದನ್ನು ತೆಗೀರಿ, ಕಡಿಮೆ ಮಾಡಿರಿ ಅಥವಾ ನಿಲ್ಲಿಸಿದ್ರೆ ಬಹಳ ಒಳ್ಳೆಯದು. ಮೈದಾ ಪ್ರಾಡಕ್ಟ್ಸ್, ದಟ್ಸ್ ಬೇಕರಿ ಪ್ರಾಡಕ್ಟ್ಸ್ ಬಿಡ್ತಕ್ಕಂಥದ್ದು. ಅದರ ಜೊತೆಗೆ ಈ ಡಾಲ್ಡಾ ವನಸ್ಪತಿ ಇವೆಲ್ಲ ಬರ್ತಕ್ಕಂಥದ್ದು ಅವಾಯ್ಡ್ ಏನು ಮಾಡಬೇಕು. ಅಂಡ್ ಅವಾಯ್ಡ್ ಆಲ್ ದಿಸ್ oil which is available in the market. Use the natural organic oils, which is crushed, wooden crushed and taken out that one. It may costly, but it will be very good also. That's one. It will automatically reduce your triglycerides. And packaged food, whatever all these things, packaged foods and adanu avoid ಮಾಡ್ರಿ ನೀವು. ಅದ್ಯಾವುದು ಪಿಜ್ಜಾ ಆಗ್ಬೋದು, ಏರೇಟೆಡ್ ವಾಟರ್ ಆಗಿ ಬರ್ತಕ್ಕಂಥದ್ದು, ಬೇರೆ ಬೇರೆ ಬ್ರ್ಯಾಂಡಿನಲ್ಲಿ ಬರ್ತಕ್ಕಂಥದ್ದು. ಆದಷ್ಟು ನೀವು ಮನೇಲಿ ಇರ್ತಕ್ಕಂಥ ವಸ್ತುಗಳನ್ನ ನೀವೇ ಮಾಡ್ಕೊಳ್ಳೋ ಹಂಗೆ ಮಾಡ್ರಿ. ರೆಡಿಮೇಡ್ ಯಾವುದೋ ಇದಿದೆವಲ್ಲ, ಹೌದು, ಗೋಧಿ ಹಿಟ್ಟಾಗ್ಬೋದು, ರಾಗಿ ಹಿಟ್ಟಾಗ್ಬೋದು, ಅಕ್ಕಿ ಹಿಟ್ಟಾಗ್ಬೋದು, ಆಲ್ ಟೈಪ್ಸ್ ಆಫ್ ಫ್ಲೋರ್ಸ್ ಶುಡ್ ಬಿ ಪ್ರಿಪೇರ್ಡ್ ಇನ್ ಯುವರ್ ಹೌಸ್ ಇಟ್ ಸೆಲ್ಫ್, ಅಂಡ್ ದೆನ್ ಯು ಹ್ಯಾವ್ ಟು ಯೂಸ್. All the refined products will be having less amount of fiber, and it decreases the digestion power. So you have to reduce all those things, and you have to do it for yourself, for your safety. So this is the thing that you have to do. In addition to that one, daily drink 1 glass of this one, the ashgard juice in the early morning in the empty stomach. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಇದು ಬೂದುಗುಂಬಳಕಾಯಿ ರಸ ಕುಡಿರಿ. You can also take intake of aloe vera ಜ್ಯೂಸ್ ಕುಡಿಬೋದು, ಅಥವಾ ಲೋಕಿ ಜ್ಯೂಸ್ ಅಂತ ಕರಿತೀವಿ, ಸೋರೆಕಾಯಿಂದ ಬಾಟ್ಲ್ ಗಾರ್ಡ್ ಜ್ಯೂಸ್. ಈ ತರ ಕೆಲವನ್ನು ಉಪಯೋಗಿಸ್ಕೋಬೇಕು. ಇನ್ ಅಡಿಷನ್ ಟು ದಟ್ ಒನ್, ಯು ಹ್ಯಾವ್ ಟು ಯೂಸ್ ದಿಸ್ ಇಸ್ ಕುಕುಂಬರ್ is very important. Tomato, all these things should come under this. Watermelon, this ಕಲ್ಲಂಗಡಿ ಹಣ್ಣು, ಪಪ್ಪಾಯಿ, ಇವೆಲ್ಲ ಬೆನಿಫಿಟ್ ಆಗ್ತಕ್ಕಂಥದ್ದು. ಸೀಬೆಕಾಯಿ, ಗೋವಾ. So all these things will be used in your food. And in order to increase your digestion, you have to use the ginger. And in order to reduce this heart attack problem and other things, you can use this garlic. So garlic, you should have take 2 or 3 cloves, removing the skin and eating directly. 1, 2 ರಿಂದ 3 ಬೆಳ್ಳುಳ್ಳಿ ಹೆಸರುಗಳನ್ನ ತಗೊಳ್ರಿ, ಸಿಪ್ಪೆ ತೆಗಿರಿ, ಬರೀದ್ ಹಂಗೆ ತಿನ್ರಿ. It will reduce your cholesterol as well as your triglycerides problem, and you will not be ಜೊತೆಗೆ ನಿಮಗೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಾಬ್ಲಮ್ ಯಾವುದು ಬರೋದಿಲ್ಲ, ಸ್ಟ್ರೋಕ್ ಯಾವುದು ಬರೋದಿಲ್ಲ. It avoids the heart problems. In addition to this one, it will actually activate your liver functioning. Malfunctioning problems will be avoided, and digestion power will be increasing. So digestion power ಜಾಸ್ತಿ ಆಗುತ್ತೆ, ಈ ಹಾರ್ಟ್ ಪ್ರಾಬ್ಲಮ್ಸ್ ಮಾಡುತ್ತೆ. ಇದರ ಜೊತೆಗೆ you can also reduce the weight also. Obesity factor will be reduced, and you are going to maintain the weight properly. ಸೊ ಈ ತರ ನಾವು ವೆಯ್ಟ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಇದೆಲ್ಲ ಆಹಾರದಲ್ಲಿ ಚೆನ್ನಾಗಿ ಮಾಡ್ಕೊಂಡಾಗ ನಿಮ್ಮ ಟ್ರೈಗ್ಲಿಸರೈಡ್ಸ್ ಹೆಚ್ಚಿದ್ರು ವಾಪಸ್ ತರ್ಬೋದು, ಯಾವುದು ಔಷಧಿ ಇಲ್ಲದೆ. ಅದನ್ನ ಔಷಧಿ ತಗೊಳ್ತಾ ಇದ್ರೆ just consult and then reduce the thing according to the doctor. So you have to consult the doctor and regularly
and then you have to stop the medicine. So these are the things that have to be explained to you. You have to adopt it and enjoy it without the medicine. Definitely, this triglyceride level will come down naturally. ಸೊ ಈಗ ನಾನು ಹೇಳಿರ್ತಕ್ಕಂಥ ಕೆಲವು ಪಾಯಿಂಟ್ಸ್ ಏನೇನು ಹೇಳಿದ್ದೇನೆ ಅದನ್ನು ನೀವು ಮಾಡ್ತಾ ಹೋದಾಗ ಟ್ರೈಗ್ಲಿಸರೈಡ್ಸ್ ಲೆವೆಲ್ ನಾರ್ಮಲ್ ಆಗಿ ಬರುತ್ತೆ, ಯಾವುದೇ ಔಷಧಿ ನೆಸೆಸಿಟಿ ಬರೋದಿಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್ ಮೀ doing more than 80 videos, and subscribe the channel, bell icon press, and then like the button, comment and give the suggestions, and spread the same thing to your dears and friends and other things. ಸೊ 80ಕ್ಕಿಂತ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ನೀವು ನನಗೆ ಮಾಡಿರ್ತಕ್ಕಂಥ ಇದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಇದನ್ನು ಯಾರ್ಯಾರಿಗೆ ತಲುಪಿಸ್ಕೊಳ್ರಿ. ಅದ್ರ ಜೊತೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿರಿ, ಲೈಕ್ ಬಟನ್ ಒತ್ತಿರಿ, ಕಾಮೆಂಟ್ ಸಜೆಷನ್ಸ್ ಕೊಡ್ರಿ ಅಂತ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.